ನವೆಂಬರ್ 7, 1966 ಸಂಸತ್ತಿನ ಹೊರಗೆ 1 ಲಕ್ಷಕ್ಕೂ ಹೆಚ್ಚು ಸಾಧು ಸಂತರು ಜಮಾಯಿಸಿದ್ದರು. ನಗಾರಿಗಳು ಮೊಳಗುತ್ತಿದ್ದವು, ಶಂಖಗಳ ಧ್ವನಿ ಆಕಾಶ ಮುಟ್ಟುತ್ತಿತ್ತು. ಪ್ರತಿ ಸಾಧುವಿನ ಬೇಡಿಕೆ ಒಂದೇ ಇತ್ತು, ಗೋಹತ್ಯೆಯನ್ನು ನಿಷೇಧಿಸಿ ಎಂದು. ಇದನ್ನು ನೋಡಿದ ಇಂದಿರಾ ಗಾಂಧಿ ಸರ್ಕಾರ ಬೆಚ್ಚಿಬಿತ್ತು. ಸಂಸತ್ತನ್ನು ಕಂಬಿಸುತ್ತುವಂತೆ ಸುತ್ತುವರಿಸಲಾಯಿತು. ನೂರಾರು ಪೊಲೀಸರು ಮತ್ತು ಅರೆಸೈನಿಕ ಪಡೆಗಳನ್ನು ನಿಯೋಜಿಸಲಾಗಿತ್ತು. ಇದ್ದಕ್ಕಿದ್ದಂತೆ ಗುಂಡಿನ ಶಬ್ದ ಕೇಳಿಸಿತು. ಅನೇಕ ಸಾಧುಗಳು ಅಲ್ಲೇ ಬಿದ್ದು ಹೋದರು. ನೂರಾರು ಜನರನ್ನು ಬಸ್ಸುಗಳಲ್ಲಿ ತುಂಬಿ ಬಲವಂತವಾಗಿ ಅಲ್ಲಿಂದ ಕರೆದೊಯ್ಯಲಾಯಿತು. ಒಂದೇ ರಾತ್ರಿಯಲ್ಲಿ ದೆಹಲಿಯಿಂದ ಸಾವಿರಾರು ಶವಗಳು ಕಣ್ಮರೆಯಾದವು. ಆದರೆ ಪತ್ರಿಕೆಗಳಲ್ಲಿ ಕೇವಲ 8 ಜನರು ಮಾತ್ರ ಸತ್ತಿದ್ದಾರೆ ಎಂದು ಮುದ್ರಿಸಲಾಯಿತು. ಆದರೆ ಇದು ಕೇವಲ ಗೋಹತ್ಯೆ ನಿಷೇಧದ ಪ್ರತಿಭಟನೆ ಆಗಿದ್ದರೆ ಪೊಲೀಸರ ದಾಖಲೆಗಳು ಮತ್ತು ಸಾಕ್ಷಿಗಳು ಏಕೆ ಕಣ್ಮರೆಯಾದವು? ಸಾವಿರಾರು ಜನರ ಜೀವ ಹೋಗಿದ್ದರೂ ಸರ್ಕಾರ ಇದನ್ನು ಜನತೆಗೆ ಏಕೆ ಮರೆಮಾಚಿತು? ಹಾಗೆಯೇ ಗೋಹತ್ಯೆಯ ವಿಚಾರದಲ್ಲಿ ಇಂತಹ ದೊಡ್ಡ ನರಮೇಧ ನಡೆದದ್ದಾದರೂ ಏಕೆ ಎಂಬ ಹಲವು ಪ್ರಶ್ನೆಗಳು ಸಹಜವಾಗಿ ಹುಟ್ಟಿಕೊಂಡವು. ಈ ಸತ್ಯವನ್ನು ಅರಿಯಲು ನಾವು ಇತಿಹಾಸದ ಪುಟಗಳನ್ನು ಹಿಂದಕ್ಕೆ ತಿರುಗಿಸಬೇಕಾಗಿದೆ. 1947ರಲ್ಲಿ ಸಂವಿಧಾನ ಸಭೆಯ ಸಭೆಯಲ್ಲಿ ಪಂಡಿತ್ ಠಾಕೂರ್ ದಾಸ್, ಗೋವಿಂದ್ ದಾಸ್ ಮತ್ತು ರಘುವೀರ್ ಅವರಂತಹ ಹಿಂದೂ ನಾಯಕರು ಸಂವಿಧಾನದಲ್ಲಿ ಗೋಹತ್ಯೆಯ ಮೇಲೆ ಸಂಪೂರ್ಣ ನಿಷೇಧವನ್ನು ಸೇರಿಸಲು ಮನವಿ ಮಾಡಿದರು. ಆದರೆ ಆಗ ಪಂಡಿತ್ ಜವಾಹರಲಾಲ್ ನೆಹರು, भारत एक सेक्युलर देश होगा, धर्म के आधार पर ऐसे कानून नहीं बन सकते ಮತ್ತು ಗೋಹತ್ಯೆಯ ನಿಷೇಧವನ್ನು ಮುಂದಕ್ಕೆ ಹಾಕಲಾಯಿತು. 1955ರಲ್ಲಿ ಮತ್ತೊಮ್ಮೆ ಪ್ರಯತ್ನ ನಡೆಯಿತು ಮತ್ತು ಗೋಹತ್ಯೆ ನಿಷೇಧದ ಮಸೂದೆಯನ್ನು ಕೂಡ ಮಂಡಿಸಲಾಯಿತು. ಆದರೆ ಈ ಬಾರಿ ಕೂಡ ನೆಹರು ಸಂಸತ್ತಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದರು, अगर गौ हत्या पर प्रतिबंध लगा तो मैं प्रधानमंत्री पद से इस्तीफा दे दूंगा. ಲೋಕಸಭೆಯಲ್ಲಿ ಮಸೂದೆಯ ವಿರುದ್ಧ 96 ಮತಗಳು ಬಂದರೆ ಕೇವಲ 12 ಮತಗಳು ಮಾತ್ರ ಮಸೂದೆಯನ್ನು ಬೆಂಬಲಿಸಿದವು. ಆದರೆ 1964ರಲ್ಲಿ ನೆಹರು ಅವರ ಮರಣದ ನಂತರ ಸಾಧುಗಳು ಮತ್ತು ಹಿಂದೂ ಸಂಘಟನೆಗಳು ಮತ್ತೆ ಮೌನ ಮುರಿದು ಇಂದಿರಾ ಗಾಂಧಿ ಅವರ ಮೇಲೆ ಗೋಹತ್ಯೆ ನಿಷೇಧಕ್ಕೆ ಒತ್ತಡ ಹೇರಿದರು. 1966ರಲ್ಲಿ ಇಂದಿರಾ ಗಾಂಧಿಯವರು ಸಾಧು ಸಂತರಿಗೆ ಭರವಸೆಯನ್ನು ನೀಡಿದರು. अगर 1967 के लोकसभा चुनाव में कांग्रेस जीतेगी तो गौ हत्या पर प्रतिबंध लगेगा. ಆದರೆ ಇಂದಿರಾ ಗಾಂಧಿ ಕೊಟ್ಟ ಭರವಸೆ ನಿಜವಾಗಿಯೂ ಈಡೇರಿತೆ ಅಥವಾ ಅದು ಕೇವಲ ಒಂದು ಪೊಲಿಟಿಕಲ್ ಗಿಮಿಕ್ ಆಗಿತ್ತೆ? ಇದಕ್ಕೆ ಉತ್ತರ ಅದೇ ವರ್ಷ ಅಕ್ಟೋಬರ್ನಲ್ಲಿ ಸಿಕ್ಕಿತು. ಮಹಾರಾಷ್ಟ್ರದ ವಾಶಿಂನಲ್ಲಿ ಗೋಹತ್ಯೆಯನ್ನು ನಿಷೇಧಿಸಬೇಕೆಂದು ಒತ್ತಾಯಿಸಿ ಹಿಂದೂ ಸಾಧುಗಳು, ಗೋರಕ್ಷಕರು ಮತ್ತು ಭಕ್ತಾದಿಗಳು ಶಾಂತಿ ಮೆರವಣಿಗೆಯನ್ನು ನಡೆಸುತ್ತಿದ್ದರು. ಆದರೆ ಕೆಲವೇ ನಿಮಿಷಗಳಲ್ಲಿ ಈ ಮೆರವಣಿಗೆ ಒಂದು ದೊಡ್ಡ ಜನಸಮೂಹವಾಗಿ ಬದಲಾಯಿತು. ಇದು ಆಗಿನ ಮಹಾರಾಷ್ಟ್ರದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿತು. ಮಹಾರಾಷ್ಟ್ರ ಸರ್ಕಾರವು ಪೊಲೀಸರಿಗೆ ಅಲ್ಲಿದ್ದ ಜನಸಮೂಹದ ಮೇಲೆ ಕ್ರಮ ಕೈಗೊಳ್ಳಲು ಆದೇಶಗಳನ್ನು ಕೊಟ್ಟಿತು. ಅದರಂತೆಯೇ ಅಲ್ಲಿ ಲಾಠಿ ಚಾರ್ಜ್ ಮಾಡಲಾಯಿತು. ವಾತಾವರಣ ಉದ್ವಿಗ್ನಗೊಂಡಿತು. ನಿಯಂತ್ರಿಸಲು ಸಾಧ್ಯವಾಗದೆ ಮಹಾರಾಷ್ಟ್ರ ಪೊಲೀಸರು ಗುಂಡು ಹಾರಿಸಿಯೇ ಬಿಟ್ಟರು. ಸರ್ಕಾರಿ ಅಂಕಿಅಂಶಗಳ ಪ್ರಕಾರ 11 ಜನರು ಮೃತಪಟ್ಟರು, ಅನೇಕ ಜನರು ಗಾಯಗೊಂಡರು. ಆದರೆ ನಮೂದಿಸಲಾದ ಸಂಖ್ಯೆಗಳು ಏನೇ ಇರಲಿ, ನಿಜವಾದ ಸಂಖ್ಯೆಯನ್ನು ಎಂದಿಗೂ ನಿಖರವಾಗಿ ದಾಖಲಿಸಲಾಗಲಿಲ್ಲ. ವಾಶಿಂನ ರಕ್ತ ಈಗ ಹೊಸ ಚಳುವಳಿಯ ಕಿಡಿಯಾಗಿತ್ತು. ಏಕೆಂದರೆ ಒಂದು ಕಡೆ ಇಂದಿರಾ ಗಾಂಧಿ ಗೋಹತ್ಯೆ ನಿಷೇಧದ ಭರವಸೆ ನೀಡುತ್ತಿದ್ದರೆ, ಇನ್ನೊಂದು ಕಡೆ ಅದೇ ಮಹಾರಾಷ್ಟ್ರದ ಕಾಂಗ್ರೆಸ್ ಸರ್ಕಾರ ಗೋರಕ್ಷಕರ ಮೇಲೆ ಗುಂಡು ಹಾರಿಸುತ್ತಿತ್ತು. ಹಾಗಾಗಿ ಈ ಚಳುವಳಿಯನ್ನು ಮುಂದುವರಿಸಲು ಹಿಂದೂ ಸಂತ ಸಮಾಜದ ದೃಢ ನಿರ್ಧಾರ ಕೈಗೊಂಡಿತು. ಅದಾದ ಮೇಲೆ 1966ರ ನವೆಂಬರ್ 7ರ ಗೋಪಾಷ್ಟಮಿಯ ದಿನವನ್ನು ಒಂದು ಐತಿಹಾಸಿಕ ದಿನವೆಂದು ನಿಗದಿಪಡಿಸಲಾಯಿತು. ವಾಶಿಂನಲ್ಲಿ ನಡೆದ ಗುಂಡಿನ ದಾಳಿಯ ನಂತರ ಕಾಶಿಯ ದಶನಾಮಿ ಸಂತ ಸ್ವಾಮಿ ಕರಪತ್ರ ಮಹಾರಾಜ್ ಅವರು ನೇತೃತ್ವದಲ್ಲಿ ದೇಶಾದ್ಯಂತ RSS, ಆರ್ಯ ಸಮಾಜ, ಹಿಂದೂ ಮಹಾಸಭಾ, ರಾಮರಾಜ್ಯ ಪರಿಷತ್ನ ಸ್ವಯಂ ಸೇವಕರು, ರಾಮಾನುಜಾಚಾರ್ಯ, ನಿಂಬಾರ್ಕ, ವಲ್ಲಭಾಚಾರ್ಯ, ಮಾಧವಾಚಾರ್ಯ, ನಾಥಪಂಥಿ, ಲಿಂಗಾಯತ ಮುಂತಾದ ಎಲ್ಲ ಸಾಧು ಸಂತರು ದೆಹಲಿಯಲ್ಲಿ ಸೇರಿದ್ದರು. ಈ ಸಂಖ್ಯೆ 1 ಲಕ್ಷದ ಸಮೀಪ ತಲುಪಿತ್ತು. ಅವರೆಲ್ಲರ ಗುರಿ ಒಂದೇ, ಸಂಸತ್ತನ್ನು ಸುತ್ತುವರಿದು ಮತ್ತು ಗೋಹತ್ಯೆ ನಿಷೇಧದ ಕಾನೂನು ಜಾರಿಗೊಳಿಸಲು ಒತ್ತಾಯಿಸುವುದು. ಆದರೆ ಈ ಪ್ರತಿಭಟನೆ ಶಾಂತಿಯುತವಾಗಿತ್ತೆ. 1966ರ ನವೆಂಬರ್ 7 ಗೋಪಾಷ್ಟಮಿಯ ಶುಭ ದಿನ. ಬೆಳಗ್ಗೆ 10 ಗಂಟೆಗೆ ಸಂಸತ್ ಮಾರ್ಗದಲ್ಲಿ ಏನೋ ಒಂದು ವಿಚಿತ್ರ ವಾತಾವರಣವಿತ್ತು. ಸುಮಾರು 1 ಲಕ್ಷ ಸಾಧುಗಳು, ಸನ್ಯಾಸಿಗಳು, ಗೋರಕ್ಷಕರು ಮತ್ತು ಹಿಂದೂ ಭಕ್ತರು ಸಂಸತ್ತಿನ ಕಡೆಗೆ ಸಾಗುತ್ತಿದ್ದರು. ಸಂಸತ್ ಮಾರ್ಗದಲ್ಲಿ ಸಂತ ಪ್ರಭುದತ್ತ, ಬ್ರಹ್ಮಚಾರಿ ಮತ್ತು ಇತರ ಧಾರ್ಮಿಕ ನಾಯಕರು ಭಾಷಣ ಮಾಡುತ್ತಿದ್ದರು. ನಾಗಾ ಸಾಧುಗಳು ತಮ್ಮ ಪ್ರಾಚೀನ ಸಂಪ್ರದಾಯದಂತೆ ಖಡ್ಗ, ಗದೆಗಳಂತಹ ಶಸ್ತ್ರಗಳನ್ನು ಹಿಡಿದು ಮುಂದೆ ಸಾಗುತ್ತಿದ್ದರು. ಪ್ರತಿಭಟನೆ ಶಾಂತಿಯುತವಾಗಿ ಕಾಣುತ್ತಿತ್ತು. ಆದರೆ ಸರ್ಕಾರದೊಳಗೆ ಭಯ ಮನೆ ಮಾಡಿತ್ತು. ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಗಲು ಶುರುವಾಯಿತು. ಸಾಧುಗಳು ಮತ್ತು ಗೋರಕ್ಷಕರು ಸಂಸತ್ತಿನ ಕಡೆಗೆ ಮುಂದೆ ಸಾಗಿದರು. ಆಗ ಕೆಲವು ಯುವಕರು ಅನಿಯಂತ್ರಿತವಾಗಿ ಬ್ಯಾರಿಕೇಡ್ಗಳನ್ನು ಮುರಿಯಲು ಶುರು ಮಾಡಿದರು. ಪೊಲೀಸರು ಮೊದಲು ಲಾಠಿ ಮತ್ತು ಅಶ್ರುವಾಯು ಪ್ರಯೋಗಿಸಿದರು. ಆದರೆ ಇದ್ದಕ್ಕಿದ್ದಂತೆ ಪೊಲೀಸರು ಮನಬಂದಂತೆ ಗುಂಡು ಹಾರಿಸಲು ಶುರು ಮಾಡಿದರು.
ಸಾಧುಗಳು, ಸಂತಗಳು, ಯುವಕರು ಮತ್ತು ಕಾರ್ಯಕರ್ತರು ಎಲ್ಲರ ಮೇಲೂ ಗುಂಡುಗಳು ಹಾರಿದವು ಮತ್ತು ಶವಗಳು ರಸ್ತೆಯ ಮೇಲೆ ಬೀಳಲು ಶುರುವಾದವು. ರಾಮ ಮಂದಿರದ ಪ್ರಧಾನ ಕಾರ್ಯದರ್ಶಿ ಚಂಪತ್ರಾಯ್ ಅವರು ಈ ಸಮಯದಲ್ಲಿ BSc ವಿದ್ಯಾರ್ಥಿಯಾಗಿದ್ದರು ಮತ್ತು ಈ ಚಳವಳಿಯಲ್ಲಿ ಭಾಗಿಯಾಗಿದ್ದರು. ಈ ಘಟನೆಯ प्रत्यक्षदर्शी। मैं तब BSc का छात्र था जब गोली चली, मैं वहीं मौजूद था। मुझे साफ याद है अटल बिहारी वाजपेयी सभा को संबोधित कर रहे थे। उस वक्त के गृह मंत्री गुलजारी लाल नंदा ईमानदार और संवेदनशील व्यक्ति थे, इसलिए इंदिरा गांधी के किए पर उन्होंने जिम्मेदारी लेते हुए इस्तीफा दे दिया। 50 साल बीत गए, लेकिन आज बहुत कम लोग इस घटना को जानते या याद करते हैं। इसकी वजह यह है कि कांग्रेस ने अपने प्रचार के जरिए इस घटना की यादों को मिटाने की कोशिश की और सच को दबा दिया। ಇದೇ ಸಮಯದಲ್ಲಿ ಹಿಂದೂಸ್ತಾನ್ ಸಮಾಚಾರನ ಪತ್ರಕರ್ತ ಮನಮೋಹನ್ ಶರ್ಮಾ ಅಲ್ಲಿಗೆ ತಲುಪಿದರು ಮತ್ತು ಅಲ್ಲಿ ಕಣ್ಣಾರೆ ಕಂಡ ಘಟನೆಗಳನ್ನು ಒಂದು ಸಂದರ್ಶನದಲ್ಲಿ ಕೂಡ ವಿವರಿಸಿದ್ದಾರೆ। मैं पटेल चौक पर पहुंचा तो मुझे रोक दिया गया, आप आगे नहीं जा सकते। और लाशें थे गिरे हुए थे, मैं दिखाई दे रहा था, खून बह रहा था। यहाँ तक कि मेरा जो जूता था वो ऊपर तक खून से लथपथ हो गया था। मजा जिसको बोलते हैं जगह जगह फैली हुई थी सफेद रंग की, यह हड्डियों में से जो होती। ಇಷ್ಟು ಶವಗಳಿದ್ದರೂ ಮರುದಿನ ಎಲ್ಲಾ ಪತ್ರಿಕೆಗಳಲ್ಲಿ ಕೇವಲ 8 ಜನ ಸತ್ತಿದ್ದಾರೆ ಎಂಬ ಸುದ್ದಿ ಆಯಿತು। ಹಾಗಾದರೆ ಸತ್ಯವಾದರೂ ಏನು? 372 डेड बॉडी विलियमटन हॉस्पिटल में, सिर्फ एक हॉस्पिटल में 372, जिसमें बच्चों के भी थी और औरतों की भी थी। मोस्टली बच्चे जो थे वो उन पर गोली का निशान नहीं था, वो शायद भगदड़ में कुछ ले गए। ಅಲ್ಲಿ ಹಾಜರಿದ್ದ ಜನರು, ಪ್ರತ್ಯಕ್ಷದರ್ಶಿಗಳು ಮತ್ತು ಹಿಂದೂ ಸಂಘಟನೆಗಳ ಪ್ರಕಾರ ಆ ದಿನ 5,000ಕ್ಕೂ ಹೆಚ್ಚು ಸಾಧು ಸಂತರು ಮತ್ತು ಸನ್ಯಾಸಿಗಳು ಗುಂಡುಗಳಿಗೆ ಬಲಿಯಾದರು। 5,000ಕ್ಕೂ ಹೆಚ್ಚು ಶವಗಳನ್ನು ರಾತ್ರಿಯ ಕತ್ತಲೆಯಲ್ಲಿ ಮಿಲಿಟರಿ ಟ್ರಕ್ಗಳು ಮತ್ತು ಬಸ್ಗಳಲ್ಲಿ ತುಂಬಿ ದೆಹಲಿಯ ವಿವಿಧ ಸ್ಮಶಾನಗಳಲ್ಲಿ ಯಾವುದೇ ದಾಖಲೆ ಇಲ್ಲದೆ ಸುಟ್ಟು ಹಾಕಲಾಯಿತು। ಈ ಶವಗಳ ಯಾವುದೇ ದಾಖಲೆಯನ್ನೂ ಇಡಲಿಲ್ಲ, ಅವರಲ್ಲಿ ಯಾರಾದರೂ ಬದುಕಿದ್ದಾರೆಯೇ ಎಂದು ಕೂಡ ಪರಿಶೀಲಿಸಲಾಗಲಿಲ್ಲ। ಆದರೆ ವಿಪರ್ಯಾಸವೆಂದರೆ ಇದೆಲ್ಲದಕ್ಕೂ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ, ಸ್ವತಂತ್ರ ಪತ್ರಿಕೆಗಳು ಸಹ ಇದನ್ನು ವರದಿ ಮಾಡಲಿಲ್ಲ। तब एक एडवाइजरी आई गवर्नमेंट की तरफ से कि सिर्फ प्रेस नोट जो गवर्नमेंट ऑफ इंडिया का है वही आप यूज करेंगे, अपनी पर्सनल रिपोर्टिंग नहीं करेंगे। ये साफ कि जो हम प्रेस नोट इशू करेंगे आप उसी को छापें और उसको शब्द छापेंगे। आप अपने किसी कॉरेस्पोंडेंट का कोई वर्जन नहीं दिया। जो हमारे पास प्रेस नोट आया उसमें 11 लोगों के मरने की खबर। ಈ ಸಂಪೂರ್ಣ ಘಟನೆಯನ್ನು ಮುಚ್ಚು ಹಾಕುವಿಕೆಯಲ್ಲಿ ಇಂದಿರಾ ಗಾಂಧಿಯವರು ಯಶಸ್ವಿಯಾದರು ಮತ್ತು ಈ ಘಟನೆಯು ನಂತರದ ವರ್ಷ ಅಂದರೆ 1967ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವಂತೆ ಮಾಡಿತು। ಆದರೆ ಈ ಕತೆ ಇಲ್ಲಿಗೆ ನಿಲ್ಲುವುದಿಲ್ಲ। ಹಿಂದೂಗಳು ಮತ್ತು ಗೋಭಕ್ತರನ್ನು ಆಕರ್ಷಿಸಲು 1971ರ ಚುನಾವಣೆಯ ಮೊದಲು ಕಾಂಗ್ರೆಸ್ ತನ್ನ ಹೊಸ ಚಿಹ್ನೆಯನ್ನು ಪರಿಚಯಿಸಿತು। 1971ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗೆದ್ದಿತು। ಆದರೆ ನೀವು ಸತ್ಯವನ್ನು ಅಳಿಸಿ ಹಾಕಬಹುದು, ಆದರೆ ಕರ್ಮವನ್ನಲ್ಲ। ಈ ಸಂಪೂರ್ಣ ನರಮೇಧವನ್ನು ಅಸಹಾಯಕವಾಗಿ ನೋಡಿದ ಸ್ವಾಮಿ ಕರಪಾತ್ರ ಮಹಾರಾಜ್ ಅವರು ಇಂದಿರಾ ಗಾಂಧಿಯವರಿಗೆ, मुझे इस बात का दुख नहीं कि तूने निर्दोष साधुओं की हत्या कराई, बल्कि तूने गोहत्या करने वालों को छूट देकर पाप किया है। ये माफी के लायक नहीं है। गोपाष्टमी के दिन ही तेरा भी नाश होगा। 1984ರ ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿಯವರ ಹತ್ಯೆಯಾದಾಗ ಆ ದಿನ ಗೋಪಾಷ್ಟಮಿಯ ದಿನವೇ ಆಗಿತ್ತು।